ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ಲಾಗ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಹುಷಾರಿದ್ದೇನೆ ಆಯಿತಾ. ಜ್ವರ ಇದೆ ನನಗೆ, ಎಲ್ರಿಗೂ ಗೊತ್ತಿರ್ಬೋದು. ಅಂದರೆ ಇದಕ್ಕಿಂತ ಮುಂಚೆ ಲಾಗಲ್ಲಿ ಲಾಸ್ಟಿಗೆ ವಾಯ್ಸ್ ಓವರ್ ಕೊಟ್ಟಿದ್ದೇನೆ ಇದೇ ಡ್ರೆಸ್ಸಲ್ಲಿ. ಸೊ ಇವತ್ತೇ ಇನ್ನೊಂದು ಲಾಗ್ ಮಾಡುವಂತ ಇತ್ತು. ಇವಾಗ ನನಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಆಗ್ತಾ ಉಂಟು, ಆದರೆ ಕಾಫಿ ಕುಡಿಯಿಲ್ಲ ಇಲ್ಲಿ. ಹಾಗೆ ಎಂತ ಮಾಡುವ ಅಂತ ಹೇಳಿದರೆ ಚಹಾ ಮಾಡುವ ಅಂತ ಆಯಿತಾ. ಕಾಫಿ ಕುಡಿಯಿಲ್ಲಲ್ಲ, ಅದಕ್ಕೋಸ್ಕರ ಚಹಾ ಮಾಡುವ ಅಂತ ಹೇಳ್ಕೊಂಡು ಇವಾಗ ರೆಡಿ ಮಾಡ್ತಾ ಇದ್ದೇನೆ ಗೈಸ್. ನನಗೆ ಇವತ್ತು ಅರವಿಂದ್ ಅಣ್ಣ ಸಿಕ್ಕಿದ್ರಾ, ಅವರು ಮೈಸೂರಿಂದ ನೆನ್ನೆ ಬಂದಿದ್ದಾರೆ. ಹಾಗೆ ಬಂದು ಒಂದು ಎಷ್ಟು ತಿಂಡಿ ಕೊಟ್ಟೋಗಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಆಯಿತಾ. ಚಹಾ ಫಸ್ಟಿಗೆ ಇಡುವ. ಮತ್ತು ನಾನು ಇವತ್ತು ಇಯರಿಂಗ್ಸ್ ಕಲೆಕ್ಷನ್ ಉಂಟಲ್ಲ, ನಂದು ಎಂಥ ಪ್ರೋಗ್ರಾಮಿಗೆಲ್ಲ ಇಯರಿಂಗ್ಸ್ ನಾನು ಹಾಕ್ತೀನಿ ಅಲ್ವಾ, ಅದನ್ನು ಕಲೆಕ್ಷನ್ ತೋರಿಸ್ತೀನಿ. ನನ್ನ ಹತ್ರ ಇಷ್ಟು ಇದೆ ಅಂತ, ತುಂಬ ಅಂದರೆ ತುಂಬ ಇದೆ ಆಯಿತಾ ನನ್ನ ಹತ್ರ ಇಯರಿಂಗ್ಸ್. ನಾನು ಇದು ಹಾಲು ಬಿಸಿ ಮಾಡಿ ಇಡೋದು ಇದರಲ್ಲಿ ಬಿಸಿ ಮಾಡಲಿಕ್ಕೆ, ಹಾಲು ಬಿಸಿ ಮಾಡಲಿಕ್ಕೆ ಮಾತ್ರ ಇದು ಯೂಸ್ ಮಾಡೋದು. ಇದರಲ್ಲಿ ಚಹಾ ಆಗ್ತಾ ಉಂಟಷ್ಟೇ. ಸೊ ಯಾಕೆ ಬಿಸಿ ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ಇಲ್ಲಿ ರೂಮಲ್ಲಿ ಫ್ರಿಡ್ಜ್ ಇಲ್ಲ ಆಯಿತಾ. ಹಾಗೆ ಅದು ಸ್ಲೋಲಿಟ್ಟು ಮತ್ತು ಅದು ಚಂದ ಬಿಸಿ ಆಗಬೇಕು, ಇಲ್ಲಂದರೆ ಹಾಲಾಗ್ತದೆ. ಹಾಲು ನನಗೆ ಬಿಸಿ ಮಾಡಲಿಕ್ಕೆ ಭಯ ಆಗೋದು. ಯಾವತ್ತು ಬೆಳಗ್ಗೆ ಫಸ್ಟಿಗೆ ಸ್ವಾಮಿದೇವರು ಇವತ್ತೊಂದು ದಿನ ಇದು ಹಾಲು ಒಳ್ಳೆಯದಿರಲಿ ಅಂತ ನಾನು ಬೇಡಿಕೊಂಡು ಬಂದು ನೋಡೋದಾಯ್ತಾ. ಯಾವತ್ತಾಗೆ ಹಾಲು ಒಂದೊಂದು ಸರಿ ಅದರದ್ದು ಅಂದರೆ ಮುಚ್ಚಿಡ್ತೇವಲ್ವ ನಾವು, ಇದಕ್ಕೆ ಪಾತ್ರೆ ಯಾವುದಾದ್ರೂ ಅದರದ್ದು ಸೆಕೆದು ನೀರು ಬೀಳ್ತದೆ ಅಲ್ವಾ, ಅದು ಬೀಳಬಾರ್ದು ಹಾಲಿಗೆ. ಎಲ್ಲಿಯಾದರೂ ಹಾಲಿಗೆ ಆ ಸೆಕೆದು ನೀರು ಬಿತ್ತಂತ ಹೇಳಿದರೆ ಇದು ಎಂತಂತ ಹೇಳಿದರೆ ಕೆಟ್ಟು ಹೋಗ್ತದೆ ಹಾಲು. ಅದಕ್ಕೆ ನನಗೆ ಯಾವತ್ತಾದೇ ಭಯ ಆಯಿತಾ. ಇವಾಗ ಸ್ವಲ್ಪ ಇದು ತಣ್ಣಗೆ ಹಾಲು ಸ್ವಲ್ಪ ತಣ್ಣಗೆ ಆದ ಮೇಲೆ ಮತ್ತೆ ನಾನು ಇದು ಎಂತಾದರೂ ಪಾತ್ರೆ ಮುಚ್ಚಿಡೋದು, ಇಲ್ಲದಿದ್ದರೆ ಅದಕ್ಕಿಂತ ಮುಂಚೆ ಇಡೋದಿಲ್ಲ ಆಯಿತಾ. ಸುಮ್ಮನೆ ವೇಸ್ಟ್ ಆಗ್ತದೆ ಹಾಲು. ಅಂದರೆ ನನಗೆ ಇದು ಹಾಲು ಮಾತ್ರ ಕುಡಿಲಿಕ್ಕೆ ಅದೆಲ್ಲ ಇಷ್ಟ ಇಲ್ಲ ನನಗೆ. ಇದು ಚಹಾ ಕುಡಿಲಿಕ್ಕೆ ಮಾತ್ರ, ಮತ್ತು ಇಬ್ಬರೇ ಅಲ್ವಾ, ಸಂಜೆ ನಂತರ ಸಂಜೆಗೆ ಮತ್ತು ಬೆಳಿಗ್ಗೆಗೆ ಸಹ ಆಗ್ತದೆ. ಸೊ ಹಾಗೆ ಇವಾಗ ಹಾಲು ತರೋದೇ ಕಮ್ಮಿ ಮಾಡಿ, ಅದು ಹಾಲು ಆಗ್ತದೆ ಅಲ್ವಾ, ಎಂತಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಕೊಂಡು ನನಗೆ ಚಹಾ ಕುಡಿದ್ರೆ ಸಾಕ್ತದೆ, ಕುಡಿಯೋದಿದ್ರೆ ಸಾಕ್ತದೆ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಾ ಇರ್ತೇನೆ. ಸೊ ಹಾಗೆ ಇವಾಗ ಸ್ವಲ್ಪ ಓಕೆ ಹುಷಾರಾಯಿತು ನನಗೆ. ಇವಾಗ ಒಂದು ಟ್ಯಾಬ್ಲೆಟ್ ತಂದು ಕುಡಿದೆ ಮಧ್ಯಾಹ್ನ. ಆನಂತರ ಸ್ವಲ್ಪ ಓಕೆ ಅಂತ ಆಗ್ತಾ ಉಂಟು ನನಗೆ. ಆವಾಗ ಬೆಳಿಗ್ಗೆ ಎಲ್ಲ ಒಂಥರ ಇರಿಟೇಷನ್ ಆಗ್ತಿತ್ತು, ಎಂಥ ವೀಕ್ನೆಸ್ ಒಂಥರ ಏನೋ ಒಂಥರ ಹಾಗೆ. ಓಕೆ, ಒಂದು ಸೈಡಲ್ಲಿ ಚಹಾ ಕುದೀತಾ ಇದೆ, ಒಂದು ಸೈಡಲ್ಲಿ ಹಾಲಿಟ್ಟಿದ್ದೇನೆ ನೋಡಿ, ಹಾಲಿಟ್ಟಿದ್ದೇನೆ. ನಾನು ಫ್ರಂಟ್ ಕ್ಯಾಮರಾದಲ್ಲೇ ಲಾಗ್ ಮಾಡಿದೆ ಆಯಿತಾ. ಫ್ರಂಟ್ ಕ್ಯಾಮರಾ ಸ್ವಲ್ಪ ನೀಟಿದೆ, ಬ್ಯಾಕ್ ಕ್ಯಾಮರಾದಷ್ಟು ನೀಟಿಲ್ಲ. ಅದಕ್ಕೋಸ್ಕರ ಫ್ರಂಟ್ ಕ್ಯಾಮರಾನೇ ಜಾಸ್ತಿ ಯೂಸ್ ಮಾಡೋದು. ಒಂದು ನಿಮಿಷ ಬಂದೆ. ನನಗೆ ಅಣ್ಣ ಏನೆಲ್ಲ ತಿಂಡಿ ತಂದು ಕೊಟ್ಟಿದ್ದಾರೆ ಗೊತ್ತಾ, ತೋರಿಸ್ತೀನಿ. ಇದು ನನಗೆ ಇಷ್ಟ ಆಯಿತಾ, ಇದು ತಂದು ಕೊಟ್ಟಿದ್ದಾರೆ. ಆನಂತರ ಇದನ್ನು ಓಪನ್ ಮಾಡಿ ಆಯಿತು. ನನಗೆ ಸ್ವೀಟ್ ಇಷ್ಟ ಆಗೋದಿಲ್ಲ, ಒಂಥರ ಖಾರ ಆ ಥರ, ಇದು ಇಷ್ಟನೇ.
ನಂತರ ಮೈ ಫೇವ್ರೆಟ್ ಫುಡ್ ಇಷ್ಟು ತಂದು ಕೊಟ್ಟಿದ್ದಾರೆ. ಮತ್ತು ಅದರೊಟ್ಟಿಗೆ ಹಾಲು ಕೊಡ್ತೇವೆ ಹಾಗೆ ತಿನ್ನೋದು ಕಮ್ಮಿ. ಅದು ಬಾಕ್ಸಲ್ಲಿ ಉಂಟು ನೋಡಿ, ಎಲ್ಲ ತಿಂಡಿದು ಬಾಕ್ಸ್ ಇದರಲ್ಲಿ ಇಟ್ಟಿರ್ತೇನೆ. ಮತ್ತು ಟೀ ಕುಡಿಯುವಾಗ ಯಾವುದು ಬೇಕು ಅದನ್ನು ತಿನ್ನೋದು. ನನಗೇನೋ ಇವಾಗ ಈ ಜ್ವರ ಎಲ್ಲ ಬರುವಾಗ ಒಂಥರ ಸ್ಪೈಸಿದು ಏನಾದರೂ ತಿನ್ನಬೇಕಂತ ಆಸೆ ಆಗೋದು ಮಾರೆ. ಆದರೆ ಇಲ್ಲಿಂದ ಅಲ್ಲಿ ಹೋಗಬೇಕು, ಯಾರು ಈ ಬಿಸಿಲಿಗೆ ಹೋಗೋದು ಹಾಗೆ. ಈ ಹಾಲು ಎಷ್ಟೊತ್ತಿಗೆ ಕುದೀತದೆ ಮಾರೆ ಅಪ್ಪ. ಎಲ್ಲಾದ್ರೂ ಆಚೆ ಈಚೆ ಹೋದರೆ ಎಷ್ಟು ಬೇಗ ಕುದೀತದೆ. ನಂದು ಚಹಾ ಆಯಿತು. ಚಹಾ ಆಯಿತು. ಯಾವ ತಿಂಡಿ ತಿನ್ನಲಿ ನಾನು, ಇದೇ ತಿನ್ನ ಅಂತ ಇದರಲ್ಲಿ ಕ್ರಶ್ ಆಗಿದ್ದು ನನಗೆ. ಮತ್ತು ಇದನ್ನು ಜಾಸ್ತಿ ಇಟ್ಬಾರ್ದಲ್ಲ, ಸ್ವಲ್ಪ ತಿಂಡಿಯಲ್ಲಿ ಅದು ಇಟ್ಟರೆ ಗೊತ್ತಿಲ್ಲ ಇರುವೆಗಳಿಗೆ ಹೇಗೆ ಗೊತ್ತಾಗ್ತದ, ಓಡಿಕೊಂಡು ಬರ್ತದೆ ಮಾರ್ರೆ. ಎಲ್ಲ ತಿಂಡಿ ಎಲ್ಲ ಅದೇ ತಿಂದು ಖಾಲಿ ಬರ್ತದೆ, ನನಗೆ ಸಿಗೋದೇ ಇಲ್ಲ. ಒಂದು ರಾಶಿ ಇತ್ತು, ನಾನಲ್ಲಿ ಮಲಗಿದಲ್ಲೇ ಹೋಗಿ ಕಟ್ಟೆ ಇಟ್ಟಿದ್ದೆ ನನಗೆ ಯಾವುದು ಬೇಕು ನನಗೆ ತಿನ್ನುವ ಅಂತ. ಮತ್ತು ಅಲ್ಲಿಗೆ ನಿದ್ದೆ ಆಯಿತಾ, ಎದ್ದಿರುವಾಗ ಎಷ್ಟು ಇರುವೆ ಇತ್ತು ಗೊತ್ತಾ. ಸಾಕು ನಾಳೆ ಮೊನ್ನೆ ಇದರಲ್ಲಿ ಫುಲ್ ಇತ್ತು, ಅದರಲ್ಲಿ ಸಮಾಜದ ಮನೆಗೆ ತಗೊಂಡಂತೆ. ಎಷ್ಟು ತಿರುಗುತ್ತಿರ್ತದೆ ಮನೆ. ನಂದು ಚಹಾ ನೋಡಿ, ನನಗೆ ಹಾಲೇ ಫುಲ್ ಹಾಕಬೇಕು, ಫುಲ್ ಹಾಲಲ್ಲೇ ಚಹಾ ಮಾಡಬೇಕು. ಒಬ್ಬೊಬ್ಬರು ನೀರು ಹಾಕಿ ಸ್ವಲ್ಪ ಹಾಲು ತೋರಿಸ್ತಾರಲ್ಲ ಚಹಾಕ್ಕೆ, ನನಗೆ ಕುಡಿಲಿಕ್ಕೆ ನನಗಿಲ್ಲ ಆಯಿತಾ. ಸೂಪರ್, ಅಲ್ಟಿಮೇಟ್. ಶೀತ ಜ್ವರ ಎಲ್ಲ ಓಡಿ ಹೋಗಬೇಕು. ಈಗ ಇದನ್ನು ತಿಂದರೆ ಚಹಾ ಚಪ್ಪೆ ಆಗುತ್ತಲ್ಲ. ನೀವೆಲ್ಲ ಸಂಜೆ ಟೀ ಕುಡಿತೀರಾ? ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಹಾಕಿ ಆಯಿತಾ. ಇದೆಲ್ಲ ಮತ್ತು ನಾಳೆ ಅಪ್ಲೋಡ್ ಮಾಡೋದು. ನಾನು ಸಣ್ಣ ಟೀ ಕುಡಿಯುವುದೇ ಇಲ್ಲ, ಸಣ್ಣದಿಂದಲೇ ಕುಡಿಯೋದಿಲ್ಲ. ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಟೀ ಕುಡಿಯೋದು. ಮನೆಗೆ ಹೋದ್ರೆ ಒಮ್ಮೆ ನಾನು ಹಾಲು ತಗೊಂಡು ಹೋದರೆ ಟೀ ಮಾಡ್ತೇವೆ, ಇಲ್ಲದಿದ್ದರೆ ಇಲ್ಲ. ಫ್ರಿಡ್ಜ್ ಇಲ್ಲಲ್ಲ, ಅಲ್ಲಿ ಸಹ ಅದೇ ಪ್ರಾಬ್ಲಮ್. ನನಗೆ ಈ ಥರ ಸಣ್ಣ ಬಾಕ್ಸು ಬರ್ತದೆ ಅಲ್ಲ, ಖಾಲಿ ಬಾಕ್ಸು. ತೆಂಗಿನಕಾಯಿ ಸಹ ಹಾಲಾಗ್ತದೆ ಗೊತ್ತಾ. ಇವತ್ತು ಕಟ್ ಮಾಡಿ ನಾಳೆಗೆ ಹಾಲಾಗ್ತದೆ. ಕಷ್ಟ ಆಗ್ತದೆ ಎಂತ. ನಮಗೊಂದು ತೆಂಗಿನಕಾಯಿ 4 ದಿನಕ್ಕೆ ಹಾಕ್ಬೋದು ಸಾಂಬಾರಿಗೆ, ಅದು ಇಡ್ಲಿಕ್ಕೆ ಆಗೋದಿಲ್ಲ ತೆಂಗಿನಕಾಯಿ. ಆದರೆ ಅದೊಂದು ಸಣ್ಣದು ಫ್ರಿಜ್ಜಿದ ಬಾಕ್ಸ್ ಸಿಗ್ತದಲ್ಲ, ಅದು ನೋಡಬೇಕು. ಇಲ್ಲಿ ಶಾಪಲ್ಲೆಲ್ಲ 13,000 ಇದೆ ಅಂತೆ, ಅದಕ್ಕಿಂತ ಫ್ರಿಜ್ಜೇ ತಗೊಳ್ಬೋದು. ನೋಡ್ಬೇಕಂತ. ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ ಯಾವುದಿಲ್ಲ.
ಒಂದು ದಿನ 2 ದಿನ. ನೋಡ ಚಂದ ಆಯ್ತು ತಿಂಡಿ. ಓಕೆ, ಇವಾಗ ಟೀ ಕುಡ್ದಾಯಿತು, ತಿಂಡಿ ಸದಿಂದಾಯಿತು. ಒಂದು ಇಯರಿಂಗ್ ಕಲೆಕ್ಷನ್ಸ್ ಎಷ್ಟಿದೆ ನನ್ನ ಹತ್ರ ಇಯರಿಂಗ್ಸ್ ಅಂತ ಹೇಳ್ಕೊಂಡು ತೋರಿಸ್ತೀನಿ. ಯಾಕೆ ನಾನು ಹುಷಾರಿಲ್ಲದಿದ್ದರೂ ಲಾಗ್ ಮಾಡ್ತೇನೆ ಅಂತ ಹೇಳಿದರೆ, ಎಷ್ಟೊತ್ತಿಗೆ ಮಲಗಿಕೊಂಡಿದ್ರು ಉಂಟಲ್ಲ, ನಾವು ಮತ್ತೂ ಕುಗ್ಗಿ ಹೋಗ್ತೇವೆ. ನಮಗೆ ಮತ್ತು ಹುಷಾರಿಲ್ಲ ಮೈಂಡಲ್ಲಿ ಅದೇ ಫೀಡ್ ಆಗುತ್ತೆ, ನನಗೆ ಜ್ವರ ಅಂತ. ನಾವು ಮತ್ತು ವೀಕ್ನೆಸ್ ಆಗಿ ನಾವು ಮಲಗಿಕೊಂಡೇ ಇರ್ತೇವೆ. ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ನಾವು ಅಂತ ಹೇಳ್ಕೊಂಡು ಇದ್ದು ಆ್ಯಕ್ಟಿವ್ ಆಗಿ ಕೂತಿದ್ದೇನೆ. ಆಯಿತಾ, ಇವಾಗ ಒಂದು ಟೀ ಸಮೇತ ಕುಡಿದೆ ಅಲ್ವಾ, ಹಾಗೆ ತುಂಬ ಒಂದು ಈ ಬಾಕ್ಸಲ್ಲಿ ಇದೆ ಇಯರಿಂಗ್ಸ್, ಮತ್ತು ಇದರಲ್ಲಿ ಫುಲ್ ಇದೆ, ಮತ್ತು ಇದರಲ್ಲಿದೆ ಆಲ್ಮೋಸ್ಟ್ ಇಯರಿಂಗ್ಸ್ ಎಲ್ಲ. ಎಂತ ಹೇಳಬೇಕಂತ ಹೇಳಿದರೆ, ತುಂಬ ಇಯರಿಂಗ್ಸ್ ನಾನು ಬಿಸಾಡಿದ್ದೇನೆ ಆಯಿತಾ. ನಾನು ಯೂಸ್ ಮಾಡದೇ ಇರುವಂಥದ್ದೆಲ್ಲ ನಾನು ಎಲ್ಲಿಯಾದರೂ ಜಾತ್ರೆಗೆ ಹೋದರೆ, ಇನ್ನು ಜಾತ್ರೆ ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟಲ್ಲ, ಇನ್ನು ಪುತ್ತೂರು ಜಾತ್ರೆ ಇವತ್ತಿಂದ ಸ್ಟಾರ್ಟು. ಒಂದು ದಿನ ಆದರೂ ವಿಸಿಟ್ ಮಾಡ್ತೀನಿ ನಾನು ಪುತ್ತೂರು ಜಾತ್ರೆಗೆ. ಸೊ ಎಲ್ಲಿ ಯಾವ ಜಾತ್ರೆಗೆ ಹೋದರೂ ಒಂದಲ್ಲದಿದ್ದರೆ 2 ಇಯರಿಂಗ್ಸ್ ನಾನು ತಂದೇ ತರ್ತೇನೆ ಆಯಿತಾ. ಸೊ ಹಾಗೆ ತುಂಬ ಅಂದರೆ ತುಂಬ ಇಯರಿಂಗ್ಸಲ್ಲಿ ನನಗೆ ತುಂಬ ಹುಚ್ಚು. ನಾನು ಪ್ರೋಗ್ರಾಮಿಗೆ ಮಾತ್ರ ಹಾಕೋದು, ಮತ್ತು ಇಲ್ಲದಿದ್ದರೆ ಇದು ಗೋಲ್ಡ್ ಇದೆ ಹಾಕ್ತೇನೆ. ನನಗೆ ಈ ಥರ ಸಣ್ಣದು ಹಾಕಲಿಕ್ಕೆ ಇಷ್ಟ. ತುಂಬ ದೊಡ್ಡದು ಪ್ರೋಗ್ರಾಮ್ಸಿಗೆಲ್ಲ ದೊಡ್ಡದೇ ಇಷ್ಟ, ನಂಗೆ ಸಣ್ಣದು ಇಷ್ಟ ಇಲ್ಲ. ಇವಾಗ ಇಯರಿಂಗ್ ಕಲೆಕ್ಷನ್ ತೋರಿಸುವ ಎಷ್ಟಿದೆ ಇಯರಿಂಗ್ಸ್ ಅಂತ. ಒಂದೊಂದು ನನ್ನ ಫೇವ್ರೆಟ್ ಇಯರಿಂಗ್ಸ್ ಇರ್ತದೆ ಆಯಿತಾ. ಹಾಗೆ ಇದರದ್ದು ಜೊತೆ ಹುಡುಕ್ಲಿಕ್ಕೆ ಮಾತ್ರ ಕಷ್ಟ. ನೋಡಿ, ಇದೊಂದು ಇದು ಇಯರಿಂಗ್ಸು ಯಾವ ಡ್ರೆಸ್ಸಿಗೆ ನಾನು ತಗೊಂಡದ್ದು ಅಂತೇಳಿದರೆ, ಇದು ನಮ್ಮ ಇಲ್ಲಿ ಮಂಗಳೂರಲ್ಲಿ ಕಾವ್ಯ ಅಂತ ಒಬ್ಬರು ಇದ್ದರು ನಮ್ಮ ಜೊತೆ. ಅವರ ಮ್ಯಾರೇಜಿಗೆ ನಾವು ಸೇಮ್ ಡ್ರೆಸ್ ಹಾಕಿದ್ವಿ. ಎಲ್ಲಿಯಾದರೂ ಫೋಟೋ ಸಿಕ್ಕಿದರೆ ನಾನು ಈಚೆ ಸೈಡ್ ಫೋಟೋಸ್ ಹಾಕ್ತೀನಿ. ಸೇಮ್ ಡ್ರೆಸ್ ಹಾಕಿದ್ವಿ ನಾವು. ಹಾಗೆ ಆವಾಗ ನಾನು ಎಲ್ಲರಿಗೂ ಸೇಮ್ ತಗೊಂಡದ್ದಾಯ್ತಾ. ಇದೇ ಥರ ಸೇಮ್ ಇಯರಿಂಗ್ಸ್ ಎಲ್ಲರಿಗೂ. ಅದು ಸ್ಟಿಚಿಂಗ್ ಎಲ್ಲ ನಾನೇ ಮಾಡಿದ್ದು ನೋಡಿ. ದೊಡ್ಡ ಇಯರಿಂಗ್ಸ್ ಎಲ್ಲ ಚೆಂದ ಕಾಣ್ತದೆ ಅಲ್ವಾ ಡ್ರೆಸ್ಸಿಗೆ. ಚೆನ್ನಾಗಿದೆ. ಇದು ನಾನು ಮ್ಯಾಂಗ್ಳೂರಲ್ಲಿ ತಗೊಂಡಿರೋದು. ಮತ್ತು ಇಲ್ಲಿ ನೋಡಿ, ಚುಂಕಿ ಇದು ನನಗೆ ಬರ್ಡೇಗೆ ಗಿಫ್ಟ್ ಕೊಟ್ಟದೆ ಆಯಿತಾ. ಶಿಲ್ಪ, ನಮ್ಮ ಜೊತೆ ಶಿಲ್ಪ ಅಂತ ಇದ್ರಲ್ಲ, ಅವರು ನನಗೆ ಬರ್ಡೇಗೆ ಗಿಫ್ಟ್ ಕೊಟ್ಟದ್ದು ಈ ಇಯರಿಂಗ್ಸ್. ಚೆನ್ನಾಗಿದೆ ಮಾತ್ರ. ಒಂದೆರಡು ಸಾರಿ ನಾನು ಹಾಕಿದ್ದೇನೆ ಅಷ್ಟೇ. ಚೆನ್ನಾಗಿದೆ, ಐ ಲೈಕ್ ಇಟ್. ಇದರಲ್ಲಿ ಒಂದು ಸ್ಟೋನ್ ಹೋಗಿದೆ ಮೇಲೆ, ಇಲ್ಲಿ ನೋಡಿ. ಅದಾಯಿತಾ. ಅದಾದಮೇಲೆ ಇದು ನೋಡಿ, ಇದು ನನ್ನ ಇಯರಿಂಗ್ಸ್ ತುಂಬ ಫೇವ್ರೆಟ್ ಇಯರಿಂಗ್ಸ್ ಆಯಿತಾ. ಇದು ನನಗೆ ಶರಣ್ಯ ಕಲ್ಲಡ್ಕ ಇದ್ದಾರಲ್ಲ, ಅವರು ಕೊಟ್ಟಿರೋದು. ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನನಗೇ ಬೇಕು ಅಂತ ಹೇಳಿ ತೊಗೊಂಡಿರೋದು ಇದು ಆ ಇಯರಿಂಗ್ಸ್. ಇವಾಗ ಸಹ ನನ್ನ ಜೊತೆನೇ ಇದೆ. ತುಂಬ ಇಷ್ಟ ನನಗೆ ಈ ಇಯರಿಂಗ್ಸ್. ಚೆನ್ನಾಗಿದೆಯಾ? ಆದ ನಂತರ ಇದು ಬೀಳ್ತೊಂಡು ಬರೀ, ಇದು ಪುತ್ತೂರು ಜಾತ್ರೆಯಲ್ಲಿ ತಗೊಂಡಿರೋದು. ಚೆನ್ನಾಗಿದೆಯಾ? ಇದೆಲ್ಲ ತಗೊಂಡಿದ್ದು ಮಾತ್ರ ಒಂದು ಸಾರಿಯನ್ನು ವೇರ್ ಮಾಡಿದ್ದೇನೆ ಅಷ್ಟೇ. ಆದ ನಂತರ ಇದು ನೋಡಿ ಇಯರಿಂಗ್ಸ್. ಇದೊಂಥರ ಚೆನ್ನಾಗಿದೆ ಆಯಿತಾ, ಚೆಂದ ಕಾಣ್ತದೆ. ನನಗೆ ತುಂಬ ಇಷ್ಟ ಆಗಿತ್ತು ನನಗೆ. ಇದು ಯಾರು ಕೊಟ್ಟಿದ್ದು ಅಂತ ನನಗೆ ಗೊತ್ತಿಲ್ಲ. ಇದು ತಂಗಿ ಕೊಟ್ಟಿದ್ದ ಅಂದ್ಕೊಳ್ತೀನಿ ನಾನು. ತಂಗಿಯದು ಅಂತ ಆಗುತ್ತೆ, ನನಗೆ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಸೊ ಚೆನ್ನಾಗಿದೆ ಇದು ಇಯರಿಂಗ್ಸ್. ಆದ ನಂತರ
ನನಗೊಂದು ಗ್ರೀನ್ ಕಲರ್ ಇದು ಇಯರಿಂಗ್ಸ್ ಬೇಕಿತ್ತು. ಅಂದರೆ ನನ್ನದೊಂದು ಎಂಥ ಆಪ್ಸರಿ ಟೈಪಿದ್ದು ಡ್ರೆಸ್ ಇತ್ತು, ಅದಕ್ಕೆ ನನಗೆ ಈ ಥರದ ಇಯರಿಂಗ್ಸ್ ಬೇಕಿತ್ತು. ಸೊ ನನಗೆ ಅದಕ್ಕೆ ಇದು ಗ್ರೀನ್ ಕಲರ್ ಬೇರೆ ಯಾವುದು ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿರೋದು. ಅದೇ ಇದು ನಾನು ಇಷ್ಟಪಟ್ಟು ತೊಗೊಳ್ಲಿಲ್ಲ, ನನಗೆ ಅದಕ್ಕೆ ಮ್ಯಾಚ್ ಆಗಬೇಕಿತ್ತಾ, ಅದಕ್ಕೋಸ್ಕರ ತಗೊಂಡಿದ್ದೀನಿ. 1-2 ಸಾರಿ ವೇರ್ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಆದ ನಂತರ ಈ ಇಯರಿಂಗ್ಸ್ ನೋಡಿ, ತುಂಬ ಚೆನ್ನಾಗಿದೆ ಆಯಿತಾ. ಇದು ನನ್ನ ತುಂಬ ಫೇವ್ರೆಟ್ ಇಯರಿಂಗ್ಸ್. ನನ್ನ ಹತ್ರ ಒಂದು ರೆಡ್ ಕಲರ್ ಗೌನ್ ಡ್ರೆಸ್ ಇದೆ, ನನ್ನ ಫ್ರೆಂಡ್ ಲಾವಣ್ಯನ ಮ್ಯಾರೇಜಿಗೆ ತೆಗೆದಿರೋದು ಆ ಡ್ರೆಸ್ಸು. ಅದಕ್ಕೆ ನನಗೆ ಸೇಮ್ ಇಯರಿಂಗ್ಸ್ ಬೇಕಿತ್ತು, ಅದು ರೆಡ್ ಕಲರ್ ಅಲ್ವಾ, ಅದಕ್ಕೆ ಸೇಮ್. ಅದಕ್ಕೆ ನಾನು ಇದನ್ನು ಬೆಳ್ಳಾರೆಯಲ್ಲಿ ಫ್ಯಾನ್ಸಿಯಲ್ಲಿ ತಗೊಂಡಿರುವಂಥದ್ದು. ಚೆನ್ನಾಗಿದೆ. ಆದ ನಂತರ ಇದು ನೋಡಿ ಇಯರಿಂಗ್ಸ್, ಇದು ಎಲ್ಲಿಯೋ ಫ್ಯಾನ್ಸಿಯಲ್ಲಿ ತಗೊಂಡಿರೋವಂಥದ್ದು. ಇಲ್ಲ ಇದು ನನ್ನ ತಂಗಿ ಕೊಟ್ಟಿರೋದು ಆಯಿತಾ, ಶಶಿ, ಮೊನ್ನೆ ಮ್ಯಾರೇಜ್ ಆಯ್ತಲ್ಲ ಅವಳು ಕೊಟ್ಟಿರೋದು ಇದು. ಆದ ನಂತರ ಇದು ಸೆಟ್ಟಲ್ಲಿ ಸಿಕ್ಕಿದ್ದು. ಇದ್ರದ್ದು ನೆಕ್ಲೆಸ್ ಉಂಟು ಒಂದು ಬ್ಲ್ಯಾಕ್, ಇದು ಅದು ಫೋಟೋಸ್ ಈಚೆ ಹಾಕ್ತೀನಿ, ಇದ್ದರೆ ಹಾಕ್ತೀನಿ, ಇಲ್ಲದಿದ್ರಿಲ್ಲ. ಸೊ ಅದರದ್ದು ಸಣ್ಣದು ಇಷ್ಟ ಆಗಲಿಲ್ಲ, ಆದರೆ ಇದೊಂದು ನನಗೆ ತುಂಬ ಅಂದರೆ ತುಂಬ ಬೇಸರ, ಆದರೆ ಅಷ್ಟೇ ಇಷ್ಟ ನನಗೆ. ನೋಡಿ ಗೈಸ್, ಈ ಇಯರಿಂಗ್ಸ್ ನನಗೆ ತುಂಬ ಫೇವ್ರೇಟ್ ಆಯಿತಾ, ತುಂಬ ಅಂದರೆ ತುಂಬ ಫೇವ್ರೇಟ್. ಎಲ್ಲ ಡ್ರೆಸ್ಸಿಗೆ ಸ್ಟೋನ್ ವರ್ಕಿದು ಡ್ರೆಸ್ಸೆಲ್ಲ ಇರುತ್ತಲ್ವ, ಅದಕ್ಕೆಲ್ಲ ಚೆಂದ ಕಾಣ್ತಿತ್ತು ಆಯಿತಾ ಈ ಇಯರಿಂಗ್ಸ್. ಎಷ್ಟು ಫೇವ್ರೇಟ್ ಅಂತ ಹೇಳಿದರೆ ಅದು ಕಟ್ಟಾಯಿತು ನೋಡಿ, ಆದರೂ ಇಟ್ಕೊಂಡಿದ್ದೇನೆ, ಅದೊಂದು ನೆನಪಿಗೆ. ಇದೇನು ಮಾಡಲಿಕ್ಕಾಗೋದಿಲ್ಲ. ಇಂಥದ್ದು ತುಂಬ ದಿಕ್ಕಲ್ಲಿ ಹುಡುಕಿದ್ದೇನೆ, ಸಿಗಲಿಲ್ಲ. ಇದಕ್ಕೆ ಎಷ್ಟು ಕೊಟ್ಟಿದ್ದೇನೆ ಗೊತ್ತಾ, 350 ಏನೋ ಕೊಟ್ಟಿದ್ದೇನೆ. ಚೆನ್ನಾಗಿದೆ ಆಯಿತಾ, ತುಂಬ ಇಷ್ಟ ಆಗಿತ್ತು, ಎಷ್ಟು ಚೆಂದ ಕಾಣ್ತಿತ್ತು ಗೊತ್ತಾ. ಐ ಲೈಕ್ ಇಟ್. ಎಲ್ಲಿಯಾದರೂ ಸಿಕ್ಕಿದ್ರೆ ನೋಡುವ ತಗೊಳ್ತೀನಿ. ಅದರದ್ದು ಕಟ್ಟು ನೋಡಿ ಇಲ್ಲಿದೆ, ಜಾಯಿಂಟ್ ಮಾಡಲಿಕ್ಕೆ ನೋಡಿದ್ದೇನೆ ನಾನು, ಅದು ಜಾಯಿಂಟ್ ಆಗೋದಿಲ್ಲ, ಜಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದರೂ ಇಟ್ಕೊಂಡಿದ್ದೇನೆ ಅದನ್ನು. ನಂತರ ಇದು ಸಣ್ಣದು, ಅದೆಲ್ಲ ನಾರ್ಮಲ್, ಎಲ್ಲಿ ತಗೊಂಡದ್ದು ಅಂತ ಗೊತ್ತಿಲ್ಲ. ಮತ್ತು ಇದು ಹೀಗೆ ಇಡಲಿಕ್ಕೆ ನನಗೆ ಈ ಥರ ಎಲ್ಲ ಇಷ್ಟ ಆಯಿತಾ. ನಮ್ಮದು ಎಷ್ಟು ಇವಾಗ ಹೊಸತ್ತು AV ಸ್ಟುಡಿಯೋಸ್ ಕನ್ನಡ ಪೇಜ್ ಇದೆ ಅಲ್ವಾ, ಅದಕ್ಕೆ 25K ಫಾಲೋವರ್ಸ್ ಆದಾಗ ನಾವೊಂದು ಪ್ರೋಗ್ರಾಮ್ ಮಾಡಿದ್ವಿ. ಆವಾಗ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿದ್ವಿ, ಹಾಗೆ ನಾನು ಇದನ್ನು ತಗೊಂಡಿರೋವಂಥದ್ದು. ಒಂದು ಬಾಕ್ಸ್ ಖಾಲಿ ಆಯ್ತಾಯ್ತಾ, ಇನ್ನೊಂದು ಬಾಕ್ಸಲ್ಲಿ ಇದರಲ್ಲಿ ಸ್ವಲ್ಪ ಇರೋದು. ಇದರಲ್ಲಿ ಅಂದರೆ ನಾನು ಪ್ರೋಗ್ರಾಮಿಗೆ ಹೋಗುವಾಗ ಏನೆಲ್ಲ ಬೇಕೋ ಅದನ್ನು ಮಾತ್ರ ಈ ಬಾಕ್ಸಲ್ಲಿ ಹಾಕಿಕೊಂಡು ಹೋಗ್ತೀನಿ. ನೋಡಿ, ಇದೊಂದು ತುಂಬ ಇಷ್ಟ ಆಗಿದೆ. ಒಂದು ಸಾರಿನೂ ಹಾಕಿಲ್ಲ ನಾನು, ಮೊನ್ನೆಷ್ಟೇ ತಗೊಂಡು ಬಂದಿರೋದು. ಇದು ನಾನು ಮ್ಯಾರೇಜ್ ಟೈಮಲ್ಲಿ ಯಾವುದಕ್ಕಾದರೂ ಯಾವುದು ಡ್ರೆಸ್ ಹಾಕೋದು ಅಂತ ನಂಗೆ ಗೊತ್ತಿರಲಿಲ್ಲ. ಆದರೆ ಗೋಲ್ಡಲ್ಲಿ ಯಾವುದಾದ್ರೂ ಒಂದು ಡ್ರೆಸ್ ಎಲ್ಲಿಯಾದರೂ ತಗೊಂಡ್ರೆ ಇಂಥದ್ದು ಹಾಕ್ಬೋದಲ್ವಾ ಅಂತ ಹೇಳ್ಕೊಂಡು ತಗೊಂಡಿರೋವಂಥದ್ದು. ಇದು ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದೆ ಅಲ್ವಾ, ಆವಾಗ ತಗೊಂಡಿದ್ದು. ತುಂಬ ಇಷ್ಟ ಆಯ್ತಾಯ್ತಾ, ಬಿಡಲಿಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೋಸ್ಕರ ತಗೊಂಡೆ. 100 ರೂಪೀಸ್ ಇದಕ್ಕೆ. ಚೆನ್ನಾಗಿದೆ, ಒಂದು ಸಾರಿನೂ ಹಾಕಿಲ್ಲ ನಾನು. ಆದ ನಂತರ ಇದು ವೈಟ್, ಇದು ನಾನು ಮ್ಯಾಂಗ್ಳೂರಲ್ಲಿ ತಗೊಂಡಿರೋವಂಥದ್ದು. ನನ್ನದೊಂದು ವೈಟ್ ಡ್ರೆಸ್ ಇದೆ,
ಆ ಡ್ರೆಸ್ ಹೈಯೆಸ್ಟ್ ತುಂಬ ಜನರಿಗೆ ಇಷ್ಟ ಆಗಿದೆ. ಅದನ್ನು ನಾನು ಪೀಸ್ ತಗೊಂಡು ಸ್ಟಿಚ್ ಮಾಡಿರುವಂಥದ್ದು. ಅದಕ್ಕೆ ಫುಲ್ಲು ನಾನು ವೈಟೇ ಹಾಕಿದ್ದು. ಇದು ವೈಟ್ ನೆಕ್ಲೇಸು, ವೈಟ್ ಇಯರಿಂಗ್ಸ್, ಬ್ಯಾಸ್ಲೈಟು ವೈಟ್ ಎಲ್ಲನೂ ವೈಟೇ ಹಾಕಿದ್ದೆ. ಸೊ ಅದು ತುಂಬ ಜನರಿಗೆ ಆ ಡ್ರೆಸ್ಸು ಕೂಡ ಇಷ್ಟ. ಆ ಡ್ರೆಸ್ ಯಾವುದು ಅಂತೇಳಿ ಈಚೆ ಸೈಡ್ ಫೋಟೋ ಹಾಕ್ತೀನಿ ನೋಡಿ. ಆ ಡ್ರೆಸ್ಸಿಗೆ ಇದು ಒಟ್ಟು ಟೋಟಲ್ ಆಗಿ ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ಕೊಂಡು ನಾನೊಂದು ಲಾಗ್ ಮಾಡ್ತೇನೆ. ಯಾಕಂದರೆ ಆ ಡ್ರೆಸ್ ತುಂಬ ಜನರಿಗೆ ಇಷ್ಟ ಆಗಿದೆ. ಎಷ್ಟಾಗಿದೆ ಅಕ್ಕ, ಎಷ್ಟಾಗಿದೆ, ಅದಕ್ಕೆ ನಾನೀಗ ಸ್ಟಿಚ್ ಮಾಡಿಕೊಡಿ ಹಾಗೆ ತುಂಬ ಜನ ಕೇಳಿದ್ರಿ. ಖಂಡಿತವಾಗ್ಲೂ ಅದರದ್ದೊಂದು ಸಪ್ರೇಟ್ ಲಾಗ್ ಮಾಡ್ತೀನಿ. ಅದೊಂದು ಇಯರಿಂಗ್ಸ್. ಆದ ನಂತರ ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ನಮಗೆ ಶಶಿಕುಮಾರ್ ಸರ್ ಕೊಟ್ಟಿರೋದು. ಇದು ಆಸ್ಟ್ರೇಲಿಯಾದಿಂದ ಬರೋದಂತಿತ್ತು. ನನಗೆ ಮ್ಯಾರೇಜ್ ಟೈಮಲ್ಲಿ ಒಂದು 4-5 ಇಯರಿಂಗ್ಸು, ಸಾರಿ ಎಲ್ಲ ಕೊಟ್ಟಿದ್ದರು. ಇದು ಅವರೇ ತಂದಿರೋದು. ಇಂಥದ್ದೆಲ್ಲ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಡ್ರೆಸ್ಸಿಗೆಲ್ಲ. ಅದಾಯಿತಾ. ಆನಂತರ ಇದೊಂದು ನೆಕ್ಲೆಸ್ ನೋಡಿ. ಇದು ನಾನು ಅದು ವೈಟ್, ಇದು ನಾನು ಹೇಳಿದೆಲ್ಲ ವೈಟ್ ಡ್ರೆಸ್ಸಿಗೆ, ಅದಕ್ಕೋಸ್ಕರ ತೊಗೊಂಡಿದ್ದು. ಚೆಂದ ಕಾಣುತ್ತೆ. ಈ ಥರ ಹಾಕ್ತೇನೆ ಪ್ರೋಗ್ರಾಮಿಗೆ ಹೋಗುವಾಗ ಮಾತ್ರ. ಈ ಥರ ಚೆನ್ನಾಗಿದೆ. ಇದು ವೈಟ್ ಸ್ಟೋನ್ ಇದೆಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದರಲ್ಲಿ ಇಷ್ಟೇ ಇರೋದು. ಇನ್ನೊಂದು ಕತೆ ಇದೆ ನೋಡಿ. ಈ ಇಯರಿಂಗ್ಸ್ ಕಟ್ಟಾಗಿದೆ ಆಯಿತಾ. ಇದರದ್ದು ಜೊತೆ ತೋರಿಸ್ತೇನೆ. ತುಂಬ ಇಷ್ಟ. ನಾನು ಷಷ್ಠಿಯಲ್ಲಿ ತಗೊಂಡಿದ್ದು, ಅಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ. ಈ ವರ್ಷನೇ ಷಷ್ಠಿಯಲ್ಲಿ ನಾನು ತಗೊಂಡಿರೋದಾಯ್ತಾ. ಈ ವರ್ಷ ಅಲ್ಲ, ಎಂತ 2025ರದ್ದು ಷಷ್ಠಿಗೆ. ಅದು ಕಟ್ಟಾಯಿತು. ತುಂಬ ಬೇಸರ ನನಗೆ. ಇನ್ನು ನೋಡಿ ಈ ಬಾಕ್ಸಲ್ಲಿದೆ. ಈ ಬಾಕ್ಸಲ್ಲಿ ಫುಲ್ ಇದೆ ಆಯಿತಾ. ಮೋಸ್ಟ್ ಫೇವ್ರೆಟ್ ಇಯರಿಂಗ್ಸು ನನ್ನದು. ಟೆಂಟೆಡೀ ಪರ್ಪಲ್ ಕಲರ್. ತುಂಬ ತುಂಬ ಫೇವ್ರೆಟ್ ಆಯಿತು ನನಗೆ ಪರ್ಪಲ್ ಕಲರ್ ಅಂತ ಹೇಳಿದರೆ. ನಾನು ಎಲ್ಲಿ ನೋಡಿದರೂ ನನ್ನ ತಂಗಿ ಮ್ಯಾರೇಜ್ ಟೈಮಲ್ಲಿ ನನಗೆ ಪರ್ಪಲ್ ಕಲರ್ ಬೇಕು ಅಂತಲೇ ಹೇಳ್ತಿದ್ದೆ. ಹೋಗಿ ಹೋಗಿ ಸಾರಿ ಸಹ ನನಗೆ ಪರ್ಪಲ್ ಸಿಕ್ಕಿತ್ತು. ಫಸ್ಟಿಗೆ ನಾನು ಇಯರಿಂಗ್ಸ್ ತಗೊಂಡದ್ದಾಯ್ತಾ. ಮತ್ತೆ ನೋಡುವಾಗ ಸಾರಿ ಸಹ ನನಗೆ ಅದೇ ಕಲರ್ ಸಿಕ್ಕಿತ್ತು. ಅದಕ್ಕೆ ಸಾರಿಗೆ ಇದನ್ನೇ ಹಾಕಿದ್ದೆ. ಸ್ವಲ್ಪ ದೊಡ್ಡದು ಹಾಕಿದರೆ ಚೆಂದ ಕಾಣುತ್ತೆ ಅಲ್ವಾ ಅಂತ ಹೇಳ್ಕೊಂಡು. ಇದು ತುಂಬ ತುಂಬ ಇಷ್ಟಪಟ್ಟು ತಗೊಂಡಿರುವಂಥದ್ದು ನಾನು. ಇದು ನನ್ನ ಹಂಪನಕಟ್ಟೆಯಲ್ಲಿ ತಗೊಂಡಿದ್ದು. ಲೈಕ್ ಇಟ್. ಆದ ನಂತರ ಇದೊಂದು ಇಯರಿಂಗ್ಸ್ ನೋಡಿ. ಇದರಲ್ಲಿ ಒಂದು ಸ್ಟೋನ್ ಬಿದ್ದಿದೆ ಮಾರ್ರೆ. ಹೊಸತ್ತು ಇಯರಿಂಗ್ಸ್ 1-2 ಸಾರಿ ಹಾಕಿದ್ದೇನೆ ಅಷ್ಟೇ. ಇಲ್ಲಿ ಇದೆ ಸ್ಟೋನ್, ಇಲ್ಲಿ ಇದರಲ್ಲಿ ಇಲ್ಲ. ಫೇವ್ರೆಟ್ ಇಯರಿಂಗ್ಸ್. ಇದು ಎಂಥ ಟ್ರೆಂಡ್ ಇತ್ತು ಗೊತ್ತಾ ಈ ಇಯರಿಂಗ್ಸ್ ನಾನು ತಗೊಂಡ ಟೈಮಲ್ಲಿ. ಇದು ನಾನು ಇಲ್ಲಿ ನೋಡಿ ಹೋಗಿದೆ. ಇದು ನಾನು ಮೀಶೋದಲ್ಲಿ ತಗೊಂಡಿರುವಂಥದ್ದು ಆಯಿತಾ ಅಲ್ವಾ ಅಂತ. ಅಲ್ಲ ಹಂಪನಕಟ್ಟೆಯಲ್ಲಿ ತಗೊಂಡಿರುವಂಥದ್ದು ಇದು. ಇದೊಂದು ಇಯರಿಂಗ್ಸ್ ನೋಡಿ. ಇದು ತುಂಬ ಇಷ್ಟಪಟ್ಟು ತಗೊಂಡೆ ಬೀಚ್ ರೋಡಲ್ಲಿ. ಆದರೆ ನಾನು ಜಾಸ್ತಿ ಹಾಕೋದಿಲ್ಲ. ಇದನ್ನು ಪ್ರತೀಕ್ಷಾ ಜಾಸ್ತಿ ಹಾಕೋದು ಆಯಿತಾ. ಅವಳದೊಂದು ವೈಟ್ ಡ್ರೆಸ್ ಉಂಟು, ಅದಕ್ಕೆ ಜಾಸ್ತಿ ಆಗ್ತಾ ಇರ್ತಾಳೆ ಈ ಇಯರಿಂಗ್ಸ್. ಇದು ನೋಡಿ, ಇದು ಬ್ಯಾಂಗ್ಳೂರಲ್ಲಿ ತಗೊಂಡಿರುವಂಥದ್ದು. ನಾವು ಬ್ಯಾಂಗ್ಳೂರಿಗೆ ಹೋಗಿದ್ವಿ. ನನಗೆ ಅಣ್ಣ ತೆಗೆದು ಕೊಟ್ಟಿದ್ದು, ಅರವಿಂದ್ ಅಣ್ಣ. ಚೆನ್ನಾಗಿದೆ ಇದು. ಇದು ನನ್ನ ತಂಗಿಗೆ ತೆಗೆದುಕೊಟ್ಟದ್ದು ನಾನು. ಅವಳೊಂದೇ ಸಾರಿ ವೇರ್ ಮಾಡಿದ್ದು. ಅವಳು ಏನೋ ಟ್ರೆಡಿಷ್ನಲ್ ಡೇಗೆ ತಗೊಂಡಿರುವಂಥದ್ದು. ಸೊ ಆದ ನಂತರ ನನ್ನ ಜೊತೆ ಇದೆ ಇದು.
ಇದೊಂದು ಇಯರಿಂಗ್ಸ್ ಮಾರೆ ತುಂಬ ತುಂಬ ಇಷ್ಟಪಟ್ಟು ತಗೊಂಡಿದ್ದೇನೆ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಹಂಪನಕಟ್ಟೆಯಲ್ಲೇ ತಗೊಂಡಂಥದ್ದು. ಇದು ನೋಡಿ, ಇದು ನಂಗೆ ತುಂಬ ಇಷ್ಟ ಆಯಿತಾ. ಅದು ಎಷ್ಟು ವೆಯ್ಟ್ ಇದೆ ಗೊತ್ತಾ, ಕಿವಿಯೆಲ್ಲ ತುಂಬ ನೋವಾಗುತ್ತೆ ನನಗೆ. ಅದಕ್ಕೆ ಒಂದು ಪ್ರೋಗ್ರಾಮ್ ಏನೇನೋ ಹಾಕಿದ್ದೇನೆ, ಆದ ನಂತರ ಹಾಗೆ ಇಟ್ಟಿದ್ದೇನೆ. ಇಷ್ಟ ನನಗೆ. ನಾನು ಹೇಳಿದಲ್ವ, ಹಾಕದಿದ್ರು ನನಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನು ಇದನ್ನು ಬಿಟ್ಟೇ ಬರೋದಿಲ್ಲ. ಬೇಕು 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 ಅಂತ ಆಗೋದು, ಮತ್ತು ಅದನ್ನು ತಗೊಂಡೇ ಬಿಡ್ತೇನೆ. ಇದನ್ನು ಹಾಕಲಿಲ್ಲ. ಇದು ನಾನು ಷಷ್ಠಿಯಲ್ಲಿ ತಗೊಂಡದ್ದು. ಇದು ಮಾತ್ರ ಅಷ್ಟೊಂದು ಕ್ವಾಲಿಟಿ ಒಳ್ಳೆಯದಿಲ್ಲ ಆಯಿತಾ, ಷಷ್ಠಿಯಲ್ಲಿ ತಗೊಂಡದ್ದು. ಇದು ಒಂದು ಸಾರಿ ಹಾಕುವಾಗಲೇ ಬ್ಲ್ಯಾಕ್ ಆಗಿದೆ ನೋಡಿ. ಅದು ನನ್ನ ಡ್ರೆಸ್ಸಿಗೆ ಮ್ಯಾಚಿಗೆ ತಗೊಂಡದ್ದು ನಾನು ಅರ್ಜೆಂಟಲ್ಲಿ. ಬ್ಲೂ ಕಲರ್. ಇದು ನಾನು ಯಾವ ಡ್ರೆಸ್ಸಿಗೆ, ಯಾವುದೋ ಒಂದು ಬ್ಲೂ ಕಲರ್ ಡ್ರೆಸ್ಸಿಗೆ ಮ್ಯಾಚಿಗೆ ತಗೊಂಡದ್ದು, ಚೆಂದ ಕಾಣ್ತಿದೆ ಅಂತೇಳಿ. ಇದು ನಾವು ತಣ್ಣೀರು ಬಾವಿಗೆ ಹೋಗಿದ್ವಿ ಆಯಿತಾ, ಆವಾಗ ಅಲ್ಲೇ ತಗೊಂಡದ್ದು. ಇದನ್ನು ಎಷ್ಟು ಸರಿ ನಾನು ವೇರ್ ಮಾಡಿದ್ದೇನೆ ಅಂತ ಹೇಳಿದರೆ, ಎಲ್ಲ ಡ್ರೆಸ್ಸಿಗೆ ನನಗೆ ಇದು ಅಂದರೆ ಸ್ಟೋನಿದ್ದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಲ್ವಾ, ಅದಕ್ಕೆ ಜಾಸ್ತಿ ಇದನ್ನೇ ಹಾಕ್ತಿದ್ದೆ. ತುಂಬ ಇಷ್ಟ ಆಯಿತು ಇದು. ಐ ಲೈಕ್ ಇಟ್ ಇಯರಿಂಗ್ಸ್. ಇವಾಗ ಬ್ಲ್ಯಾಕ್ ಆಗಿದೆ. ಇದು ನೋಡಿ ಅಂತೆ, ಇದೊಂಥರ ಡಿಫ್ರೆಂಟ್ ಆಗಿದೆ. ನಾನು ಇಲ್ಲಿ BC ರೋಡಲ್ಲಿ ತಗೊಂಡಿರುವಂಥದ್ದು ಇದು ಇಯರಿಂಗ್ಸ್. ನನಗೆ ಪಿಂಕ್ ಕಲರ್ ಇದೊಂದು ಇಯರಿಂಗ್ಸ್ ಬೇಕಿತ್ತು. ಅದಕ್ಕೆ ನೋಡಿ 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 ಇದೊಂಥರ ಯೂನಿಕ್ ಆಗಿದೆ ಅಲ್ವಾ ನೋಡುವಾಗ ಅಂತ ಅಂದ್ಕೊಂಡು ಇದನ್ನು ಬೈ ಮಾಡಿಕೊಂಡೆ. ಚೆನ್ನಾಗಿದೆಯಾ? ಆದ ನಂತರ ಇದು ಒಂದು ಟೈಮಲ್ಲಿ ಉಂಟಲ್ಲ, ಇದು ಟ್ರೆಂಡಿಂಗ್ ಆಯಿತಾ. ಇಲ್ಲಿ ಈ ಥರ ಜಾಲ್ರಿ ಈ ಥರ ಎಂಥ ಟ್ರೆಂಡ್ ಅಂತ ಹೇಳಿದರೆ ನನಗೆ ಎಲ್ಲಿ ಹುಡುಕಿದರೂ ಸಿಗ್ತಾ ಇರಲಿಲ್ಲ. ನಾನು ಮೀಶೋದಲ್ಲಿ, ಮಿತ್ರದಲ್ಲಿ ಎಲ್ಲ ನೋಡ್ತಾ ಇದ್ದೆ ಈ ಕೊರೋನಾ ಟೈಮಲ್ಲಿ ಆಯಿತಾ. ಮತ್ತೆ ನನಗೆ ಇಲ್ಲಿ ಯಾವ ಒಂದು ಜಾತ್ರೆಯಲ್ಲಿ ಸಿಕ್ಕಿತ್ತು ಮಾರೆ, ತಗೊಂಡೇ ಬಿಟ್ಟೆ. ಅವಾಗ 250 ಏನೋ ಕೊಟ್ಟಿದ್ದಾನೆ. ತುಂಬ ಇಷ್ಟ ನೋಡಿ, ನವಿಲಿದ್ದು. ಆನಂತರ ಒಂದು ದೊಡ್ಡ ರಿಂಗ್ ಇದೆ, ನಾನು ಯಾವ ಬೇರೆಲ್ಲಿಗೂ ಆಗೋದಿಲ್ಲ. ಅದು ಶಶಿಕುಮಾರ್ ಸರ್ ಕೊಟ್ಟಿರೋದು. ಇದು ಸಹ ಅವರೇ ಕೊಟ್ಟಿರೋದು. 4 ಇಯರಿಂಗ್ಸ್ ಒಂದು ಕೊಟ್ಟಿದ್ದಾರೆ. ಇದಲ್ಲ, ನೋಡಿ ಇದು ನಾನು ಹೇಳಿದ್ದು ಷಷ್ಠಿಯಲ್ಲಿ ತಗೊಂಡಂಥದ್ದು. ತುಂಬ ಇಷ್ಟಪಟ್ಟು ತಗೊಂಡಿದ್ದು ನಾನು. ಬ್ಲ್ಯಾಕಲ್ಲಿ ನನಗೆ ಬೇರೆ ಯಾವುದು ನನ್ನ ಹತ್ರ ಅಷ್ಟೊಂದು ಚೆಂದ ಇರಲಿಲ್ಲ. ಇದೊಂಥರ ಚೆನ್ನಾಗಿದೆ ಅಲ್ವಾ, ಇಲ್ಲೆಲ್ಲ ಕನ್ನಡಿ ಎಲ್ಲ ಬಂದು ಅದರ ಚೆನ್ನಾಗಿದೆ ನೋಡಿ, ಚೆಂದ ಕಾಣ್ತದೆ ಅಂತ ಹೇಳ್ಕೊಂಡು ಇದು ತಗೊಂಡಿದ್ದು. 1 ಸರಿ 2 ಸರಿಯನ್ನು ವೇರ್ ಮಾಡಿದ್ದೇನೆ ನಾನು. ಷಷ್ಠಿಯಲ್ಲಿ ತಗೊಂಡಂಥ 2 ಇಯರಿಂಗ್ಸು ನನಗೆ ಫೈಲ್ ಆಗಿದೆ. ಬೇರೆ ಎಲ್ಲ ಜಾತ್ರೆಯಲ್ಲಿ ನಾನು ತಗೊಂಡಂಥದ್ದು ಎಲ್ಲನೂ ನನ್ನ ಜೊತೆ ಚೆನ್ನಾಗಿದೆ. ಎಷ್ಟು 1-2 ವರ್ಷ ಎಲ್ಲ ಯೂಸ್ ಮಾಡಿದೆಲ್ಲ ಉಂಟು. ಇದೊಂದು ಇಯರಿಂಗ್ಸ್ ನೋಡಿ, ಇದನ್ನು ಹಾಕಲಿಲ್ಲ. ಇದೊಂದು ಸೆಟ್ಟಲ್ಲಿ ಬಂದದ್ದು, ಸೆಟ್ ಯೂಸ್ ಮಾಡಿದ್ದಾನೆ. ಆದರೆ ಇದು ಯೂಸೇ ಮಾಡಲಿಲ್ಲ. ಚೆನ್ನಾಗಿದೆ ಮಾತ್ರ, ಯೂಸೇ ಮಾಡಲಿಲ್ಲ ನಾನು. ಮತ್ತೆಲ್ಲ ಒಂದೊಂದು 2-2 ಒಂದೊಂದರದ್ದು ಒಂದೊಂದೇ ಇರೋದು, ಅದೆಲ್ಲ ಬಿಸಾಡಿ ಹೋಗಿದೆ. ಯಾವುದ್ರಲ್ಲೆಲ್ಲ ಉಂಟು. ಇದೊಂದು ರಿಂಗ್ ನೋಡಿ, ಇಷ್ಟು ಇಯರಿಂಗ್ ಇದೆ ನನ್ನ ಜೊತೆ. ಇದು ನೋಡಿ, ಇದರದ್ದು ನಾನು ಹೇಳಿದ್ದು ಅವಾಗ ನಾನು ತೋರಿಸಿದೆಲ್ಲ ಬ್ಲ್ಯಾಕ್, ಇದೊಂದು ಸಣ್ಣದು ಸೆಟ್ ಇದೆ ಅಂತ. ಇದು ಈ ಥರದ್ದು ಚೆಂದ ಕಾಣ್ತದೆ ಗೊತ್ತಾ. ಟ್ರೆಡಿಷ್ನಲ್ ಆಗಿ ಹೊರಡಬೇಕು, ಪ್ರೋಗ್ರಾಮ್ಸಿಗೆಲ್ಲ ಹಾಕುವಾಗ ಚೆಂದ ಕಾಣ್ತದೆ. ಅಮ್ಮ ಮಾತ್ರ ಬೈತಾರೆ, ಹೆಚ್ಚಿನ ಆತದ್ದು ಮಲ್ಲ ಬರ್ತಿದ್ದಿದ್ದು ಆಯ್ತಾಗ ಅಂತ ಬೈತಾ ಇರ್ತಾರೆ ಆಯಿತಾ. ಅದಾಗೆ ಅಲ್ವಾ. ಮೊನ್ನೆ ಸಾಗೆ ಮದುವೆ ಟೈಮಲ್ಲಿ ಹೌದು ಆಯ್ತಾ ಆತು ಮಲ್ಲ ಬೆಂಟು ಆಗ್ತಾನೆ KB ಪಾರಿ ಅಂತ ಹೇಳ್ತಿದ್ರು.
ಆದರೆ ನಮ್ಮದು ಸ್ಟೈಲ್ ಅವರಿಗೆ ಇರುತ್ತೆ. ಹಾಗೆ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಹಾಕಿ ಆಯಿತಾ. ಇಷ್ಟು ಇಯರಿಂಗ್ಸಲ್ಲಿ ಯಾವುದು ಜಾಸ್ತಿ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ. ನನಗೆ ಹೇಳಿದೆ ಅಲ್ವಾ, ನನಗೆ ಎಲ್ಲಿ ಜಾತ್ರೆಗೆ ಹೋದರೆ ಎಲ್ಲ ಜಾಸ್ತಿ ಇಯರಿಂಗ್ಸ್ ನನಗೆ ಇಷ್ಟ ಆಗೋದು. ನಾನು ಕಳೆದ ಸಾರಿ ನಾನು ಎಂತಪ್ಪ ಷಷ್ಠಿಗೆ ಹೋಗಿದ್ದೆ ಅಲ್ವಾ, ನನ್ನ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಮತ್ತು ನಾನು 3 ಜನ ಹೋದದ್ದು ಷಷ್ಠಿಗೆ. ಮಾವ ಬಂದಿರಲಿಲ್ಲ. ನಾನು ಅವರನ್ನು ಬಿಟ್ಟು ನಾನು ಸೀದಾ ಎಲ್ಲಿಯಾದರೂ ಇಯರಿಂಗ್ಸ್ ಇದು ಶಾಪ್ ಇದ್ದರೆ ಅಲ್ಲಿಗೆ ಸೀದಾ ಹೋಗೋದು, ಅವರು ಹುಡುಕಿಕೊಂಡು ಮತ್ತೆ ಬರೋದು ಆಯಿತಾ. ಹಾಗೆ ಅಷ್ಟೆಲ್ಲ ಉಪದ್ರ ಕೊಡ್ತಿದ್ದೆ ನಾನು. ಹಾಗೆ ನೋಡಿ ಇಷ್ಟು ಇಯರಿಂಗ್ಸ್. ಹಾಗೆ ಅದರಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಹಾಕಿ. ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.